ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಯಾರು ನಿಜವಾದ ಭಿಕ್ಷುಕರು. ನೋಡಿ, ಭಿಕ್ಷೆ ಬೇಡ್ತಾರಲ್ಲ ಅವರು ನಿಜವಾದ ಭಿಕ್ಷುಕರ, ಅಥವಾ ನಾವು ಬದುಕ್ತಾ ಇದೀವಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಅನುಕೂಲವಾಗಿ ನಾವು ಭಿಕ್ಷುಕರ? ಈಗ ತಿಳಿತಾ ಹೋಗೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ಭಿಕ್ಷುಕರು ಏಂತಕ್ಕೆ ಭಿಕ್ಷೆ ಬೇಡ್ತಾರೆ ಅಂದ್ರೆ ಸ್ವಲ್ಪ ಹೀನಾಯ ಪರಿಸ್ಥಿತಿಗೆ ಬಂದಿರ್ತಾರೆ, ಕುಟುಂಬ ಅವ್ರನ್ನ ಬಿಟ್ಟಿರುತ್ತೆ, ಅಥವಾ ಅವ್ರ ಕೈಕಾಲದ ಶಕ್ತಿ ಇರೋದಿಲ್ಲ, ಅಥವಾ ಏನಾದ್ರು ಅಂಗವಿಕಲತೆ ಆಗಿರ್ತದೆ, ಭಿಕ್ಷೆ ಬೇಡ್ತಾರೆ. ಅವ್ರು ಭಿಕ್ಷೆ ಬೇಡೋ ಉದ್ದೇಶ ಅವ್ರ ಕುಟುಂಬನ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗ್ಲಿ ಮಾಡ್ತಾರೆ ಅಲ್ವಾ, ಇಷ್ಟೇನೆ. ಅದ್ರಿಂದ ಇನ್ನೇನು ಇಲ್ಲ. ಅವರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾರೆ, ಅಥವಾ ಅದನ್ನ ಬದುಕನ್ನ ವೃತ್ತಿಯಾಗಿ ತಗೊಂಡು ಅದನ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಅಷ್ಟಕ್ಕೆ ಮುಗಿತದ ಅವ್ರದ್ದು. ನೋಡಿ, ನಾವು ಏನು ಕೆಲಸ ಮಾಡ್ಕೊಂತ ಕುಟುಂಬದೊಂದಿಗೆ ಇಟ್ಕೊಂತ ಕುಟುಂಬ ಜೊತೆ ಬದುಕ್ತಾನೆ ನಾವು ಪ್ರತಿದಿನ ಭಿಕ್ಷೆ ಬೇಡ್ತಾ ಇರ್ತೀವಿ. ಯಾರ ಹತ್ರನಾದ್ರೂ ಯಾವ ರೀತಿ ಭಿಕ್ಷೆ ಬೇಡ್ತಾ ಇರ್ತೀವಿ ಅಂದ್ರೆ, ನೋಡಿ, ನಮಗೆ ಸಮಯ ಕೊಡಿ, ನಮಗೆ ಪ್ರೀತಿ ಕೊಡಿ, ನಮಗೆ ಗೌರವ ಕೊಡಿ, ನಮಗೆ ಮರ್ಯಾದೆ ಕೊಡಿ, ಅಥವಾ ಈ ರೀತಿ ಇನ್ನೊಬ್ಬರಿಂದ ನಾವೇನಾದ್ರು ಹೊಗಳಿಕೆ ತಗೊಬೇಕು, ಇನ್ನೊಬ್ಬರಿಂದ ನಾವು ಮೆಚ್ಚುಗೆ ಪಡಿಬೇಕು ಅಂತ ಪ್ರತಿದಿನ ನಾವು ಭಿಕ್ಷೆ ಬೇಡ್ತಾ ಇರ್ತೀವಿ. ಇದು ತುಂಬಾ ದುರಂತ, ತುಂಬಾ ದೊಡ್ಡ ತಪ್ಪು, ಮತ್ತೆ ದೊಡ್ಡ ನಷ್ಟ ನಮ್ಗೆ ಆಗ್ತಾ ಇರ್ತದೆ ಹೊರತು ಬೇರೆಯವ್ರಿಗೆ ಏನು ಆಗ್ತಾ ಇರೋದಿಲ್ಲ. ನೋಡಿ, ಯಾರು ದುರ್ಬಲ ಮನಸ್ಸಿರ್ತದೆ, ಯಾರು ಬಲಹೀನರಾಗಿರ್ತಾರೆ, ಯಾರು ತುಂಬಾ ಆಸಕ್ತರಾಗಿರ್ತಾರೆ, ಯಾರಲ್ಲಿ ಧೈರ್ಯ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ, ಅವರಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ, ಅವರು ಮಾತ್ರ ಈ ತರ ಮನೋರೋಗಕ್ಕೆ ತುತ್ತಾಗ್ತಾರೆ. ನೋಡಿ, ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಮನುಷ್ಯರು ಮೂರಕ್ಕೋಸ್ಕರನೇ ಬದುಕಿರೋದು. ಈ ಮೂರು ವಿಷಯಕ್ಕೋಸ್ಕರನೇ ಮನುಷ್ಯನ ಜೀವನ ಹುಟ್ಟದಾಗಿಂದ ಸಾಯೋವರೆಗೂ ಹಂತವಾಗಿ ಈ ಮೂರ ವಿಷಯದಲ್ಲಿ ಇರ್ತದೆ. ಏನು ಅಂದ್ರೆ, ನಾವೇನಾರು ಒಂದು ಕೆಲಸ ಮಾಡಿದಾಗ ಸಣ್ಣ ಪುಟ್ಟ ಹೊಗಳಿಕೆ. ನೋಡಿ, ಉದಾಹರಣೆಗೆ ಸಂಸಾರದಲ್ಲಿ ಇರ್ತೀವಿ ಅಂದ್ರೆ, ಏನೋ ಒಂದು ಹೆಂಡತಿ ಚೆನ್ನಾಗಿರೋ ಅಡುಗೆ ಮಾಡ್ಕೊಟ್ಟಿರ್ತಾಳೆ ಅಂದ್ರೆ ಒಂದು ಸಣ್ಣ ಹೊಗಳಿಕೆ, ಅಥವಾ ಒಂದು ಚೆನ್ನಾಗಿ ಅವ್ರು ಏನೋ ಶೃಂಗಾರ ಮಾಡ್ಕೊಂಡಿರ್ತಾರೆ, ಒಂದು ಅಲಂಕಾರ ಮಾಡಿರ್ತಾರೆ ಅಂತಂದ್ರೆ ಅದಕ್ಕೊಂದು ಸಣ್ಣ ಹೊಗಳಿಕೆ. ಅಥವಾ ಒಂದು ಹುಡುಗ ಗಂಡ ಏನಾರ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಕುಟುಂಬಕ್ಕೋಸ್ಕರ ಏನೋ ತಂದಾಗ ಒಂದು ಸಣ್ಣ ಹೊಗಳಿಕೆ. ಈ ಹೊಗಳಿಕೆಗೋಸ್ಕರ ಮನುಷ್ಯ ಬದುಕ್ತಾ ಇರ್ತಾನೆ. ನಂತರ ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವರು ನಮ್ಗೆ ಪ್ರೀತಿ ತೋರಿಸ್ಲಿ, ಪ್ರೀತಿ ಕೊಡ್ಲಿ, ನಾವು ಅವ್ರಿಗೆ ಪ್ರೀತಿ ಕೊಡೋಣ ಅಂತ ಅನ್ನೋ ವಿಷಯವಾಗಿ ಇರ್ತದೆ. ಅಂದ್ರೆ ಒಂದು ನಂಬಿಕೆ, ಭರವಸೆ, ಮತ್ತೆ ಒಂದು ಆತ್ಮವಿಶ್ವಾಸ ತುಂಬೋದು. ಮತ್ತೆ ಇನ್ನೊಂದು, ನನಗೆ ಹೊಗಳಲಿ, ನನ್ನನ್ನ ಎಲ್ಲರ ಮುಂದೆ ಮರ್ಯಾದೆಯಿಂದ ಮಾತಾಡಿಸ್ಲಿ, ಗೌರವದಿಂದ ನನ್ನ ಜೊತೆ ಇರ್ಲಿ, ಗೌರವ ಬೇಕು, ನನಗೆ ಗೌರವ ನೀಡಿ ಅಂತ ಅನ್ನೋದಕ್ಕೋಸ್ಕರ ಮನುಷ್ಯ ಈ ಮೂರು ವಿಷಯಕ್ಕೋಸ್ಕರನೇ, ಈ ಸಣ್ಣ ಈ ಮೂರು ವಿಷಯಕ್ಕೋಸ್ಕರನೇ ಅವ್ರ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಮಿಸ್ ಆದ್ರೂ ಸಹ ಮನುಷ್ಯ ಏನಾಯ್ತಾನೆ, ತಳ್ಳಿನಾಗ್ತಾನೆ, ದುಃಖಕ್ಕೊಳಗಾಗ್ತಾನೆ. ಅವ್ರು ನಮ್ಮನ್ನ ಪ್ರೀತಿಸ್ತಾ ಇಲ್ಲ, ನಂಬಿಸಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಅಥವಾ ಅವಮಾನದಿಂದ ಹೆಂಡತಿಗೆ ಏನಾರ ಬೈದ್ರೆ ಹೆಂಡತಿ ಮಂಡದ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಅಥವಾ ಗಂಡ ಏನಾರ ಹೆಂಡತಿ ಮೇಲೆ ಬೈದ್ರೆ ನನಗೆ ನನ್ನ ಹೆಂಡತಿ ಬೈದ್ಲು ಅಂತ, ಅಥವಾ ಕುಟುಂಬದಲ್ಲಿ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸ್ನೇಹಿತರು, ಕುಟುಂಬಸ್ಥರು ಯಾರಾದ್ರೂ ಅವ್ರಿಗೆ ಯಾವಾಗೂ ಗೌರವ ಕೊಡ್ತಾ ಇದ್ದವ್ರು, ಪ್ರೀತಿ ಕೊಡ್ತಾ ಇದ್ದಾರೆ, ಏಕಾಏಕಿ ಒಂದ್ಸತಿ ಬೈದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ಅವ್ರಿಗೆ ಏನಾದ್ರು ದುಃಖ ಕೊಟ್ರೆ ಸಹಿಸ್ಕೊಳಕ್ಕಾಗಲ್ಲ. ಇಲ್ಲಿ ಮನುಷ್ಯರು ತುಂಬಾ ಸ್ವಾರ್ಥಿಗಳಾಗಿರ್ತಾರೆ. ಅವ್ರಿಗೋಸ್ಕರ, ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರು ಖುಷಿಯಾಗಿರೋದಕ್ಕೋಸ್ಕರ ಏನ್ ಬೇಕಾದ್ರೂ ಸುಳ್ಳು ಹೇಳ್ತಾ ಇರ್ತಾರೆ, ಏನ್ ಬೇಕಾದ್ರೂ ಮೋಸ ಮಾಡ್ತಾ ಇರ್ತಾರೆ, ಏನ್ ಬೇಕಾದ್ರೂ ವಂಚನೆ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಸ್ನೇಹ ಬೆಳೆಸ್ಬೇಕಾರೆ, ಸಂಬಂಧ ಮಾಡ್ಬೇಕಾರೆ, ಗೆಳತನ ಬಯಸ್ಬೇಕಾರೆ, ಯಾವ್ದಾನ ಒಂದು ಕುಟುಂಬದಲ್ಲಿ ನಾವು ಜೊತೆ ಇರ್ಬೇಕು ಅಂದ್ರೆ ನಾವು ತುಂಬಾ ಪ್ರಾಮಾಣಿಕವಾಗಿ ಇರ್ಬೇಕಾಗಿರ್ತದೆ. ಅವ್ರು ನಮ್ಗೆ ಮೋಸ ಮಾಡಿದ್ರು ಸರಿ, ಅವ್ರು ನಮಗೆ ಬೇಜಾರು ಮಾಡಿದ್ರು ಸರಿ, ಅವ್ರು ನಮಗೆ ಪ್ರೀತಿ ಕೊಡ್ತಾ ಇಲ್ಲ ಅಂದ್ರೂ ಸರಿ, ನಾವು ಅವ್ರ ಹತ್ರ ಪದೇ ಪದೇ ಪ್ರೀತಿನ ಭಿಕ್ಷೆ ಬೇಡ್ತಾ ಇರಬಾರ್ದು. ನಮ್ಗೆ ಗೌರವ ಕೊಡಿ, ನಮ್ಗೆ ಸಮಯ ಕೊಡಿ, ನಮ್ಗೆ ಪ್ರೀತಿ ಕೊಡಿ ಅಂತ. ಅದರಿಂದ ದೊಡ್ಡ ದುರಂತ, ಅದಕ್ಕಿಂತ ದೊಡ್ಡ ಭಿಕ್ಷೆ ಇನ್ನೊಂದಿಲ್ಲ. ನೋಡಿ, ನೀವು ಈ ತರ ಪರಿಸ್ಥಿತಿಲಿ ಇದ್ದೀರಾ ಅಂದ್ರೆ ಈ ಸಣ್ಣ ಉಪಯೋಗ ಹೇಳ್ಕೊಡ್ತೀನಿ, ಇದನ್ನ ನೀವು ಮಾಡಿ ನೋಡಿ. ಅವ್ರು ನಿಮ್ಮ ಹತ್ರ ಬಂದು ಮಾತಾಡ್ಸಿದ್ರೆ ಮಾತಾಡಿ, ಅವ್ರು ನಿಮ್ಮ ಹತ್ರ ಬಂದು ಪ್ರೀತಿ ಕೊಟ್ರೆ ಪ್ರೀತಿ ಕೊಡಿ. ನೀವಾಗ ನೀವು ಹುಡಿಕೊಂಡು ಮೇಲ್ಬಿದ್ದು ಅವ್ರಿಗೆ ನನ್ನ ಸಮಯ ಕೊಡಿ, ಪ್ರೀತಿ ಕೊಡಿ, ನನ್ನ ನಂಬಿ ಅಂತ ಯಾವ ಹತ್ರ ಹೇಳ್ಕೊಳಕ್ ಹೋಗ್ಬೇಡಿ. ಇದು ನಿಮ್ಗೆ ತುಂಬಾ ಉಪಯೋಗ ಆಗ್ಬಿಡ್ತದೆ. ಮತ್ತೆ ನೀವು ತುಂಬಾ ಬ್ಯುಸಿಯಾಗಿ ಯಾವ್ದಾನ ನಿಮಗೆ ಏನ್ ಇಷ್ಟ ಆಗುತ್ತೆ, ಹಾಡು ಕೇಳೋದಾಗಿರ್ಬೋದು, ಸಿನಿಮಾ ನೋಡೋದಾಗಿರ್ಬೋದು, ಪುಸ್ತಕ ಓದೋದಾಗಿರ್ಬೋದು, ನಿಮ್ಗೆ ಎಂಟರ್ಟೈನ್ಮೆಂಟ್ ಏನ್ ಖುಷಿ ಸಿಗುತ್ತೆ ಅವ್ರು ಕೊಡೋ ಸಮಯನ ಇಲ್ಲಿ ಹಾಕಿ, ನಿಮ್ ಜ್ಞಾನ ಅಭಿವೃದ್ಧಿ ಆಗುತ್ತೆ. ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಕಲ್ತ್ಕೊಳ್ಳಿ. ದೇಶಕ್ಕೋಸ್ಕರ ನಾವೇನೆಲ್ಲ ಮಾಡ್ಬೋದು, 4 ಜನಕ್ಕೆ ಉಪಯೋಗ ಆಗೋ ತರ ನಾವ್ ಯಾವ ರೀತಿ ಬದುಕ್ಬೋದು, ಸಮಾಜಕ್ಕೆ ನಾನು ಹುಟ್ಟಿದೀನಿ ಇಲ್ಲಿ, ಈ ದೇಶಕ್ಕೆ ಏನಾರ ಕೊಡುಗೆ ಕೊಡೋದು ಯಾವ ತರ, ನಮ್ಮ ಸುತ್ತಮುತ್ತ ವಾತಾವರಣ ಯಾವ ರೀತಿ ಚೆನ್ನಾಗಿ ಇಟ್ಕೊಬೇಕು, ರಾಜಕೀಯದಲ್ಲಿ ಏನೋ ಬದಲಾವಣೆ ತರಬೇಕಾ, ಸಮಾಜದಲ್ಲಿ ಏನೋ ಬದಲಾವಣೆ ತರಬೇಕಾ, ಯಾಕೆ ಈ ರೀತಿ ಇದೆ ದೇಶ, ಈ ದೇಶದ ಬಗ್ಗೆ ಏನಾದ್ರು ಚಿಂತನೆ ಮಾಡಿ. ದೇಶಕ್ಕೋಸ್ಕರ ನಿಮ್ಮ ಸಮಯನೆಲ್ಲ, ನಿಮ್ಮ ಎನರ್ಜಿನೆಲ್ಲ ವ್ಯರ್ಥ ಮಾಡ್ಕೋಬೇಡಿ. ಇನ್ನೊಬ್ರು ಮೆಚ್ಚೋದಕ್ಕೋಸ್ಕರ ದಯವಿಟ್ಟು ಬದುಕಕ್ ಹೋಗ್ಬೇಡಿ. ಇನ್ನೊಬ್ರು ನಾವು ಪ್ರೀತಿಸ್ಬೇಕು ಅಂತ ಭಿಕ್ಷೆ ಬೇಡೋದಕ್ಕೆ ಹೋಗ್ಬೇಡಿ. ಈ ತರ ಇಡೀ ಧೈರ್ಯವಾಗಿರಿ. ನೋಡಿ, ನಮ್ಮ ಸಾಧುಗಳನ್ನ, ಸಂತರುಗಳನ್ನ, ವಚನಕಾರರುಗಳನ್ನ, ಕವಿಗಳನ್ನ, ಸಾಹಿತಿಗಳನ್ನ ಅಧ್ಯಯನ ಮಾಡಿ. ನಿಮ್ಮ ಆತ್ಮವಿಶ್ವಾಸ ಬೆಳೀತದೆ. ನೋಡಿ, ಇಲ್ಲೆಲ್ಲ ಮನುಷ್ಯರು ತುಂಬಾ ಸ್ವಾರ್ಥಿಗಳಿದ್ದಾರೆ. ಅವ್ರು ಉಪಯೋಗ ಆದ್ರೆ ಉಪಯೋಗಿಸ್ಕೊಂತ ಇರ್ತಾರೆ. ನಿಮ್ಮಿಂದ ಕೆಡಕಾಗ್ತಾ ಇದೆ ಅಂತಂದ್ರೆ ಅವ್ರು ನಿಮ್ಗೆ ಕೆಡಕ್ ಮಾಡೇ ಮಾಡ್ತಾರೆ. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ.
ಇದು ತುಂಬಾ ಅಮೂಲ್ಯವಾದ ವಿಷಯ. ನಾವ್ ಯಾರ ಜೊತೆನಾದ್ರೂ ಒಂದು ಸಂಬಂಧದಲ್ಲಿ ಇದೀವಿ ಅಂತಂದ್ರೆ ಅವ್ರು ನಮ್ ಜೊತೆ ಇದ್ರೆ ನಮ್ಗೆ ಖುಷಿ ಸಿಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಇರ್ತೀವಿ. ಅವ್ರಿಗೆ ನಮ್ಗಿಂದ ದ್ವೇಷ ಸಿಗ್ತಾ ಇದೆ, ಅವರಿಂದ ನಮ್ ಬೈಗುಳ ಸಿಗ್ತಾ ಇದೆ ಅಂದ್ರೆ ಯಾರನ್ನ ಇದಕ್ ಹೋಗ್ತೀವ? ಇರೋದಕ್ಕೆ ಹೋಗಿದಲ್ಲ. ಮನುಷ್ಯನ ವ್ಯಕ್ತಿತ್ವ ಇರೋದೇ, ಮನುಷ್ಯನ ಗುಣ ಇರೋದೇ ಈ ರೀತಿ. ಆದ್ರೆ ಸಂಸಾರದಲ್ಲಿ ಹಂಗಾಗೋದಿಲ್ಲ. ಗಂಡ ಹೆಂಡತಿ ಮದುವೆ ಆಗ್ಬಿಟ್ಟಿರ್ತಾರೆ, ಬಿಟ್ಟು ಹೋಗೋದಕ್ಕಾಗಲ್ಲ, ಕುಟುಂಬದಲ್ಲಿ ಇರ್ಬೇಕಾಯ್ತದೆ. ಏನು ಹೊರಗಡೆ ಸಮಾಜದಲ್ಲಿ ಗೌರವಕ್ಕೋಸ್ಕರನೋ ಅಥವಾ ಕುಟುಂಬದ ಮರ್ಯಾದೆಗೋಸ್ಕರನೋ ಏನೇ ಕಷ್ಟ ಬಂದ್ರು ಗಂಡಾಗ್ಲಿ ಹೆಣ್ಣಾಗ್ಲಿ ಸಹಿಸ್ಕೊಂಡಿರ್ತಾರೆ. ಅದರಿಂದ ಹೊರಬರ್ಬೇಕು ಅಂತಂದವ್ರೆ ಈ ತರ ಡೈವರ್ಸ್ಗಳು ಮಾಡ್ಕೊಂಡು ಆಚೆಗಡೆ ಹೋಗೋದು, ಜಗಳಗಳು ಮಾಡ್ಕೊಂತ ಇರೋದು, ಬೇರೆ ಬೇರೆ ಎಲ್ಲಾ ವಿಷಯಗಳು ಮಾಡ್ಕೊಂಡು ಆಚೆ ಹೋಗ್ತಾ ಇರೋದು. ಇಷ್ಟೇನೆ ಸ್ನೇಹಿತರೆ. ನೋಡಿ, ನಿಜವಾದ ಭಿಕ್ಷುಕರು ಅಂತಂದ್ರೆ ಭಿಕ್ಷೆ ಬೇಡವರಲ್ಲ, ಅವ್ರು ಹೊಟ್ಟೆ ಪಾಡಗೋಸ್ಕರ ಅದೊಂದು ವೃತ್ತಿ. ನಾವ್ ಯಾವ ರೀತಿ ಆಟೋ ಓಡಿಸ್ತೀವಿ, ಬೇರೆ ಬೇರೆ ಕೆಲಸ ಮಾಡ್ತೀವಿ, ಅಥವಾ ಬೇರೆ ಬೇರೆ ಆಫೀಸ್ ಕೆಲ್ಸಕ್ಕೆ ಹೋಗ್ತೀವಿ, ಈ ತರ ಯಾವ ತರ ವೃತ್ತಿ ಇದೆ, ಹೊಟ್ಟೆ ತುಂಬಿಸ್ಕೊಳ್ಳೋದು ತಾನೆ, ಅದು ಅವ್ರ ಆಯ್ಕೆ ಮಾಡ್ಕೊಂಡಿರುವಂತ ವೃತ್ತಿ. ಏನು ಭಿಕ್ಷೆ ಬೇಡಿ ಅವರ ಸಣ್ಣ ಪುಟ್ಟ ಪ್ರಮಾಣದ ಹಣ ಸಂಪಾದನೆ ಮಾಡಿ ಅದರಿಂದ ಊಟ ತಿನ್ನೋದು, ಜೀವನ ನಡೆಸೋದು. ಆದ್ರೆ ನಿಜವಾದ ಭಿಕ್ಷುಕರು ಯಾರು ಅಂದ್ರೆ ನಾವುಗಳು. ನಾವ್ ಯಾರ ಹತ್ರನೂ ಬೇಡ್ಕೊಳಕ್, ದೇವ್ರ ಹತ್ರನೂ ಹೋಗಿ ಭಿಕ್ಷೆ ಬೇಡಬೇಡಿ. ಯಾವ ದೇವ್ರು ನಿಮ್ಗೆ ಅಂಗಡಿ ಓಪನ್ ಮಾಡಿ ಕೂತಿಲ್ಲ, ನಿಮ್ಗೆ ಏನೋ ಕೆಲಸ ಸಿಗ್ಬೇಕು ಬಾ, ಮದುವೆ ಆಗಿಲ್ಲ ಬಾ, ಮಕ್ಕಳಾಗಿಲ್ಲ ಬಾ, ಅಥವಾ ಕೋಟಿ ರೂಪಾಯಿ ದುಡ್ಡು ಬೇಕು, ಕಾರ್ ಬೇಕು ಅಂತ ನೀವ್ ಹೇಳಿದ ತಕ್ಷಣ ಕೇಳೋದ್ನೆಲ್ಲ ಅಂಗಡಿಗೆ ಕೂಡ ತಗೊಂಡೋಗಪ್ಪ ಅಂತ ಕೊಡೋದಕ್ಕೆ. ದೇವ್ರ ಹತ್ರನೂ ಸಹ ಏನು ಬೇಡ್ಕೊಂಬೇಡಿ. ದೇವ್ರಿಗೆ ಗೊತ್ತು, ಮುಂದೆ ಹೋಗಿ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಕೈ ಮುಕ್ಕೊಂಡು, ನಿನ್ ಗೊತ್ತು ತಾನೇನಪ್ಪ ನನ್ಗೇನ್ ಕೊಡ್ಬೇಕು ಅದನ್ನ ಕೊಡಪ್ಪ ಅಂತ. ಈ ರೀತಿ ಬದುಕೋದನ್ನ ಕಲೀರಿ. ಯಾರು ನೀವು ದುರ್ಬಲರು ಇರ್ತೀರಾ ಅವ್ರು ಮಾತ್ರ ಈ ತರ ಕಷ್ಟಕ್ಕೆ ಸಿಗಾಕಂತ ಇರ್ತೀರಾ, ಯಾಮಾರ್ತಾ ಇರ್ತೀರಾ, ಮೋಸಕ್ಕೊಳಗಾಗ್ತಾ ಇರ್ತೀರಾ, ನೀವು ಬರಾ ದುಃಖದಲ್ಲಿ ಇರ್ತೀರಾ. ಯಾರ ಹತ್ರನೂ ದಯವಿಟ್ಟು ನೀವು ಬೇರೆ ಅವ್ರು ಬೇರೆ, ಅವ್ರ ವ್ಯಕ್ತಿತ್ವ ಬೇರೆ ಇವ್ರ ವ್ಯಕ್ತಿತ್ವ ಬೇರೆ. 6 ತಿಂಗಳಿಗೂ 3 ತಿಂಗಳಿಗೂ ವರ್ಷಕ್ಕೂ 2 ವರ್ಷಕ್ಕೂ ಮನುಷ್ಯನ ಮನಸ್ಸು ಬದಲಾಗ್ತಾ ಇರ್ತದೆ. ಅವ್ನಿಗೆ ಬೇರೆ 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 ಆನಂದ ಹುಡುಕೊಂತ ಇರ್ತಾರೆ, ಬೇರೆ ಬೇರೆ ಖುಷಿ ಹುಡುಕ್ತಾ ಇರ್ತಾರೆ, ಬೇರೆ ಬೇರೆ ಸಂಬಂಧಗಳು ಹೋಗ್ತಾ ಇರ್ತಾರೆ. ನೋಡಿ, ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಯಾರ್ಯಾರು ಎಷ್ಟೆಷ್ಟು ದಿನ ನಮ್ಮ ಜೊತೆ ಇದ್ರು ಅಷ್ಟು ದಿನ ಅವ್ರ ಜೊತೆ ಖುಷಿಯಾಗಿರಿ, ಸತ್ಯವಾಗಿರಿ, ಪ್ರಾಮಾಣಿಕವಾಗಿರಿ. ನಿಮ್ಮ ಸ್ವಾರ್ಥದ ಇಂದ್ರಿಯ ಸುಖಗಳಿಗೋಸ್ಕರ ಇನ್ನೊಬ್ರಿಗೆ ಯಾಮಾರಿಸ್ಬೇಡಿ, ಮೋಸ ಮಾಡಬೇಡಿ, ವಂಚನೆ ಮಾಡಬೇಡಿ, ಇನ್ನೊಬ್ಬರ ಹತ್ರ ನಂಬಿಕೆ ಕಳ್ಕೊಂಬೇಡಿ. ಎಷ್ಟು ದಿನ ಇರ್ತಾವ್ರ ಹೊರತು ಸತ್ಯವಾಗಿ ಬದುಕಿ ಬಾಳಿ ಹೋಗಿ. ನಾವು ಸತ್ತ ಮೇಲೆ ಒಂದು ದಿವಸ ನಾವು ಸಾಯ್ತಾ ಇದೀವಿ, ಇವತ್ತು ನಾಳೆ ಬೆಳಗ್ಗೆ ನಾವು ಸಾಯ್ತೀವಿ ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಏನಿರ್ಬೇಕು? ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಮನೆ ಹಾಳು ಮಾಡಿಲ್ಲ, ಒಬ್ರಿಗೆ ಮನ್ಸು ನೋಯಿಸಿಲ್ಲ ಅನ್ನೋ ಆತ್ಮವಿಶ್ವಾಸ ಇರ್ಬೇಕು ನಮ್ಮ ಹತ್ರ ಸ್ಥಿರತೆ ಇರಬೇಕು, ದೃಢತೆ ಇರಬೇಕು ನಮ್ಮಲ್ಲಿ. ಯಾವಾಗ ಸತ್ರು ಸಾಯ್ಲಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಅನ್ನೋ ಏನು ಧೈರ್ಯ ಇರ್ಬೇಕು ನಮ್ಮಲ್ಲಿ, ಆ ಮನಸ್ಸಿರ್ಬೇಕು. ಆ ರೀತಿ ಬದುಕಬೇಕು. ನೋಡಿ, ಇನ್ನೂ ಹೆಚ್ಚಿನ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಏನಾರ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಪ್ರಶ್ನೆ ಗಾಡಿ. ನೋಡಿ, ಯಾರೇ ಮನಸ್ಸಿನ ಭಾವನೆಗೋಸ್ಕರ ದುಃಖ ಕೊಡ್ಬೇಕು, ಇನ್ನೊಂದು ಅಲ್ಲ, ಇರೋ ಸತ್ಯ ಈ ತರದ್ದು, ಅದನ್ನ ತಿಳಿಸ್ಕೊಟ್ಟಿದೀನಿ ಅಂತ ಅರ್ಥ ಮಾಡ್ಕೊಂಡಿದೀನಿ. ನಿಮ್ ವಿಡಿಯೋ ಇನ್ನೊಂದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ಮತ್ತೆ ನೋಡಿ, ಖಂಡಿತ ಅರ್ಥ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ವಿಚಾರನ ಹೇಳಿದೀನಿ, ಇದನ್ನ ತಿಳ್ಕೊಳ್ಳಿ. ನಿಮಗೋಸ್ಕರ ನೀವು ಬದುಕಿ, ದುಡಿದು ಬದುಕಿ. ನಿಮ್ಮ ಕೆಲಸ ಏನಿದೆ, ನಿಮ್ ಕೆಲಸನ ಅತಿ ಹೆಚ್ಚು ಪ್ರೀತಿಸಿ. ಅದು ನಿಮಗೆ ಆತ್ಮವಿಶ್ವಾಸ ಕೊಡ್ತದೆ, ಪ್ರೀತಿ ಕೊಡ್ತದೆ. ಆ ಕೆಲಸ 4 ಜನಕ್ಕೆ ಏನಾದ್ರು ಉಪಯೋಗ ಆಗೋ ತರ ಬದುಕಿ. ದಯವಿಟ್ಟು ಯಾರೋ ಒಂದು ಕುಟುಂಬದಲ್ಲಿ ಒಂದು 10 ಜನನೋ, ಒಂದು 5 ಜನ ಸ್ನೇಹಿತರು, ಸಣ್ಣ ಪುಟ್ಟ ಸರ್ಕಲ್ ಅಲ್ಲೇ ಈ ರೀತಿ ನಿಮ್ಗೆ ದುಃಖ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಟ್ ಆಫ್ ಮಾಡಿ. ನಿಮ್ಗೋಸ್ಕರ ಪ್ರೀತಿಸೋರು, ನಿಮ್ಗೋಸ್ಕರ ಗೌರವ ಕೊಡೋರು ಸಮಾಜದಲ್ಲಿ ತುಂಬಾ ಜನ ಸಿಗ್ತಾರೆ. ಹೊಸ ಹೊಸ ಸ್ನೇಹಿತರನ್ನ ಮಾಡಿ, ಹೊಸ ಹೊಸ ಒಳ್ಳೊಳ್ಳೆ ವಿಚಾರ ಕಲೀರಿ. ಸಮಾಜಕ್ಕೆ ಏನಾರ ಕೊಡುಗೆ ಕೊಟ್ಕೊಳ್ಳಿ ನಿಮ್ನ. ಸುಮ್ಮನೆ ಒಂದೇ ದುಃಖದಲ್ಲಿ, ಒಂದೇ ಡಿಪ್ರೆಷನ್ ಅಲ್ಲಿ ಹಿಂದೆ ಒಬ್ಬರಿಂದನೇ ಅಲ್ಕೊಂಡಿರಬೇಡಿ. ಪ್ರೀತಿಸಿ, ಗೌರವ ಕೊಡಿ, ನಮ್ಗೆ ಮರ್ಯಾದೆ ಕೊಡಿ, ನಮ್ಗೆ ಅದ್ ಕೊಡಿ ಇದ್ ಕೊಡಿ ಅನ್ಕೊಂಡೆಲ್ಲ ಇರ್ಬೇಕು ಹೋಗ್ಬೇಡಿ. ಸುಮ್ಮನೆ ವೇಸ್ಟ್. ಇಲ್ಲಿ ಹುಟ್ಟಿರೋದು ನೀವು ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡೋದಕ್ಕಲ್ಲ, ನೀವು ಆನಂದವಾಗಿ ಬದುಕೋದಕ್ಕೆ, ಸಮಾಜಕ್ಕೆ, ದೇಶಕ್ಕಿಂದ ಎಲ್ಲ ಪಡ್ಕೊಂಡಿದ್ದೀವಿ ಪ್ರಕೃತಿಯಿಂದ. ನಾವೇನಾದ್ರು ನಾವು ಕೊಡುಗೆ ಕೊಡೋದಕ್ಕೆ. ಅರ್ಥ ಆಯ್ತಲ್ವ ಸ್ನೇಹಿತರೆ? ದಯವಿಟ್ಟು ಇದನ್ನೆಲ್ಲ ಪಾಲಿಸ್ತೀರಾ ಅಂತ ಅನ್ಕೊಂಡಿದೀನಿ. ಏನಾರ ಈ ಮಾಹಿತಿ ಚೆನ್ನಾಗಿದೆ ಅಂತಂದ್ರೆ ನಿಮ್ ಸ್ನೇಹಿತರು, ಕುಟುಂಬಸ್ಥರ ಜೊತೆ ಹಂಚ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.